ಸಭಾ ಪಂಡಿತರಲ್ಲಿ ಶವನೆ ಪ್ರಾರ್ಥನೆ ನೋಡ್ರಿ. ನಮ್ಮ ಹೊನ್ನಪ್ಪ ಮಾಸ್ತರ್ ಬಹಳ ಚಂದ ಉದಾಹರಣೆಗಳನ್ನು ಹೇಳ್ದ. ಹೌದು ಹೌದು. ಯಾಕಂದ್ರೆ ಹಾ, ಸಭೆಯಲ್ಲಿ ಯಾವುದೇ ಒಂದು ಮಾತಾಡಬೇಕಾದ್ರೆ ಅದಕ್ಕೆ ನೇರವಾಗಿ ಒಂದು ಅನುಭವದ ಒಂದು ಜ್ಞಾನ ಇರಬೇಕು. ಹೌದು. ಅವಾಗ ಒಂದು ಏನಾರಿ ಒಂದು ಮಾತಾಡ್ಲಿಕ್ಕೆ ಅದಕ್ಕೆ ಬರ್ತದ. ಅದಕ್ಕೆ ಒಂದು ಆಧಾರವೂ ಇಲ್ಲ, ಏನೂ ಇಲ್ಲಾರ್ದೆ ಏನಾರೇ ಮಾತಾಡಿದ್ರೆ ಅದು ವಿಷಯ ಕೊಟ್ಟಂಗ ಆಗೋದಿಲ್ಲ. ಅಲ್ಲ ನಮ್ಮ ಹೊನ್ನಪ್ಪ ಮಾಸ್ತರ್ ಹೇಳಿದ್ರು, ಹಾ, ಅರ್ಕ್ಯಾರಿ ಅರಿವಿನ ಮನಿ ಬೆವರಿಗೆ ಗುರುವಿನ ಮನಿ ಮಾಯಿ ಮಕನಾಪುರ ಶಿವಸ್ಥಾನ ಗದ್ದಿಗೆ ನೀವು ಅತಿರಿ. ಹೌದು. ಅಂದ ಬಳಕ ಬೆವರಿಗೆ ಗುರುಮನಿ ಅಂದ ಬಳಕ ಹಾ, ಅಲ್ಲಿ ಗುರು ಇರ್ಬೇಕಾಗಿತ್ತಲ್ಲ. ಅದಕ್ಯಾಕ ಗುರುಮನಿ ಅಂದ್ರಿ? ಅಲ್ಲಿ ಇರ್ಲಿಕ್ಕಂದ್ರೆ ಅದಕ್ಕೆ ಗುರುಮನಿ ಹೆಂಗ ಅನ್ಬೇಕು? ಹಾ ಹಾ, ನೋಡ್ರಿ ಇದು ಹೆಂಗಾಗ್ತದೆ ಹೇಳಿ. ಏನಾಗ್ಯದ್ರಿ? ಕಬೀರ್ ದಾಸ್ ಒಂದು ಮಾತು ಹೇಳ್ತಾನೆ. ಏನಂತ್ರಿ? ಕುತ್ತಾಲಡೆ ದಾತ್ ಸೆ ಗದಾ ಮಾರೆ ಲಾತ್ ಸೆ ಇನ್ಸನ್ ಬೋಲೆ ಬಾತ್ ಸೆ ಕಯೇ ಕಬೀರ್ ರೀತ್ ಸೆ. ಹೌದು ಹೌದು ಹೌದು. ಅಂದ್ರ ನಾಯಿಗಳು ಹಲ್ಲಿಲೆ ಕಚ್ಚಾಡ್ತಾವ. ಹೌದು ಹೌದು. ಕತ್ತಿ ಕಾಲಿಲೆ ಕಚ್ಚಾಡ್ತಾವ. ಅವನು ಕುಂಡಿ ಕಂಡು ಹಚ್ಚಿ ಒದ್ದಾಡ್ತಾವ. ಖರೆ ಮನುಷ್ಯ ನಾಯಿ ಮತ್ತು ಕತ್ತಿ ಇದ್ದಂಗ ಅಲ್ಲ. ಅಲ್ಲ. ಇವನಲ್ಲಿ ಜ್ಞಾನದ, ಇವನಲ್ಲಿ ಅನುಭವ ಅದ. ಅದಕ್ಕ ನಾವು ನಾಯಿಗತ್ಲೆ ಕತ್ತಿಗತ್ಲೆ ಮಾತಾಡ್ದಂಗ ಆಗ್ತದ. ಹಾ ಹಾ, ಇಂಥ ಮಾತ. ಗುರು ಅಂದ್ರೆ ಹೆಂಗಿರ್ತಾನ? ಹೇಗಿರ್ತಾರ್ರಿ? ಗುರು ಅಂದ್ರೆ ಜಾತ್ಯಾತೀತ ಇರ್ತಾನವ. ಹಾ ಹಾ, ಅವ ಗುಣಾತೀತದಾನ, ಜಾತ್ಯಾತೀತದಾನ. ಹೌದು. ಅವ ಯಾವ ಸಮಾಜಕ್ಕೆ ಅಂಟ್ಕೊಂಡವ ಅಲ್ಲ ಗುರು. ಹಾ ಹಾ, ಗುರುವಿಗೆ ಕುಲ ಜಾತಿ ಭೇದ ಇದ್ದವರಿಗೆ ಅವರಿಗೆ ಗುರು ಅನ್ನೋದಿಲ್ಲ. ಇಲ್ಲ. ಒಂದು ಮಾತು ನಿಮಗೆ ಹೇಳ್ಬೇಕಾದ್ರೆ, ಹಾ, ಅವ ಗುರು ಅದೇ ಜಾತಿಗೆ ಅಂಟ್ಕೊಂಡನ, ಇದೇ ಜಾತಿ ಹಿಂಗ ಈ ಜಗತ್ತದೊಳಗೆ ಈ ಸಮಾಜ ಮ್ಯಾಗ ಬಹಳ ಹೊಂಟದ. ಹೌದು ಹೌದು. ಅವಕ್ಕೆ ಅಂಟ್ಕೊಂಡವ್ರು ಇವ್ರು ಅಲ್ಲ. ಒಂದು ಮಾತು ನಿಮಗೆ ಹೇಳ್ತ. ಏನ್ರಿ? ಈಗ ನೀವು ದವಾಖಾನಿಗೆ ಹೋಗ್ತೀರಿ. ಹಾ, ದವಾಖಾನಿಗೆ ಹೋಗ್ಬೇಕಾದ್ರೆ ಆ ಡಾಕ್ಟರ್ನ ಜಾತಿ ಕೇಳ್ತೀರಿ ಏನ್? ಯಾರೇ ಇಲ್ಲ. ಯಾಕ್ರಿ? ಹೌದು. ಯಾರು ಜಾತಿ ಕೇಳಂಗಿಲ್ಲ. ಇಲ್ಲ. ನಮಗ್ ಏನ್ ಆಗ್ಬೇಕಾಗ್ಯದಂದ್ರ ನಮ್ಮ ರೋಗ ಹೋಗ್ಬೇಕಾಗ್ಯದ. ಹೌದು. ಅವ ಯಾವ ಸಮಾಜದವ ಡಾಕ್ಟರ್ ಇರಲ್ಲ. ಇರ್ಲಿ. ನಮ್ಮ ರೋಗ ಹೋಗ್ಬೇಕಾಗ್ಯದ. ಹೌದು. ನಾವು ಹೆಂಗ ಡಾಕ್ಟರ್ನ ಜಾತಿ ಕೇಳಲಾರ್ದೆ ಹೋಗಿ ನಮ್ಮ ರೋಗ ತಕ್ಕೋತೇವಲ್ಲ, ಹಾ ಹಾ, ಹಂಗ ಗುರುವಿಗೆ ಜಾತಿ ಕೇಳಬಾರ್ದು. ಹೌದು. ಅವ ಎಂತ ಗುರು ಇರ್ತಾನಂದ್ರ ಅವ ಡಾಕ್ಟರ್ ಬರೇ ಒಂದೇ ರೋಗ ತೆಗಿತಾನ್ರಿ. ಹಾ, ಗುರುನಾಥ ಭವರೋಗ ತೆಗಿತಾನ. ನಮ್ಮ ಭವರೋಗ. ಹೌದು. ಹಿಂದ ಜನ್ಮದಲ್ಲಿ ಎಟ್ಟು ಕರ್ಮ ಮಾಡಿದಿ, ಹಾ ಹಾ, ಈಗ ಈ ಜನ್ಮದಾಗ ಎಟ್ಟು ಕರ್ಮ ಮಾಡಿದಿ. ನೀ ಮಾಡದಂತ ಪಾಪದ ಕರ್ಮ ನಿನ್ನ ಸುತ್ಯದ. ಆ ಪಾಪದ ಕರ್ಮ ತೆಗಿಯಂತ ಶಕ್ತಿ ಅದು ಗುರುವಿನಲ್ಲಿ ಅದ, ಮತ್ತೆ ಎಲ್ಲಿ ಇಲ್ಲದು. ಇಲ್ಲ. ಅದಕ್ಕಲ್ಲೇ ಮಹಾತ್ಮರು ಹೇಳ್ತಾರ. ಏನಂತ್ರಿ? ತುಕಾರಾಮ್ ಮಹಾರಾಜರು, ಹಾ, ಸಂತಾಚೆ ಚರಣಿ ಮಸ್ತಕ ಕರುಣ ಘರ್ಷಣಿ ಪಾಪ ಗೆಲೆ ಜಳುನಿ ಪಾಂಡುರಂಗಾಲೆ ಪಳುನಿ. ಅಂದ್ರೆ ಏನ್ರಿ? ತುಕಾರಾಮ್ ಮಹಾರಾಜ್ ಹೇಳ್ತಾನಿದು. ಹಾ ಹಾ, ಒಬ್ಬ ಸಂತರ ಪಾದಿನ ಮ್ಯಾಗ ಹಣಿ ಇಟ್ಟು ಮಣದ್ರಿ ಅಂದ್ರೆ ಹೌದು, ಎಷ್ಟು ಜನ್ಮದೊಳಗ ಮಾಡದಂತ ಪಾಪ ಓಡಿ ಹೋಗ್ತದತ್ತ. ಹೌದು. ನಷ್ಟ ಆಗಿ ಹೋಗ್ತದ. ಅಂತ ಗುರು ನಮ್ಮದು ಎಷ್ಟು ಜನ್ಮದ ಪಾಪ ಇದ್ರು ತೆಗಿಯಂತ ಶಕ್ತಿ ಗುರುವಿನಲ್ಲಿ ಅದ. ಅದಕ್ಕ ಮಕನಾಪುರದಲ್ಲಿ ಗುರು ಅದಾನ, ಬೆವರಿಗೆ ಒಳಗ ಗುರು ಇಲ್ಲ. ಗುರುವಿ ಅಲ್ಲೇ ಇರ್ಬೇಕು, ಇಲ್ಲೇ ಇರ್ಬೇಕು, ಅವನಿಗೆ ಜಾಗಿಲ್ಲ. ಇಲ್ಲ. ನಿಮ್ಮ ತಲೆಯಾಗಿಟ್ಟುಕೋರಿ. ಹಾ, ಅವ ಎಲ್ಲಿ ಹೊರಗಿನ ದೇಶದಾಗ ಗುರು ಇರಲ್ಯಾಕ. ಹಾ, ಅಲ್ಲೇ ಕೂತು ಕರುಣಾ ಮಾಡದಂದ್ರೆ ಇಲ್ಲಿ ಗುರು, ಇಲ್ಲಿ ಶಿಷ್ಯ ಉದ್ಧಾರ ಆಗ್ತಾನೆ. ಹೌದು. ಅವ ಗುರು ಎಲ್ಲಿರ್ತಾನೆ ಇರ್ಲಿ. ಅಲ್ಲೇ ಕೂತು ಅವ ಕರುಣಾ ಮಾಡದಂದ್ರೆ ಇಲ್ಲಿ ನೀ ಉದ್ಧಾರ ಆಗ್ತಾನಂತ. ಅದಕ್ಕೆ ಹೇಳ್ತಾರಲ್ರಿ ಮಹಾತ್ಮರು, ಏನಂತ? ಮುಂದು ಇಟ್ಟರೆ 6ಕ್ಕೆ 6:12 ಹೆರುವ ದೊಡ್ಡ ಹೈನಕ್ಕೆ
ಗುರು ತೋರಿದ ಕರುಣೆ ಇದ್ದಾಗ ಮಾತ್ರ ಅಂತ ಹೇಳ್ತಾರೆ ಮಹಾತ್ಮರು. ಗುರುವಿನ ಕರುಣ ಬಹಳ ದೊಡ್ಡದಂತ. ಮುಖ್ಯದ ಗುರುವಿನ ಕರುಣಾ ಅಂತ ಕರುಣಾ ಯಾರಲ್ಲಿ ಇಲ್ಲ. ಹೌದು ಯಾಕ್ರಿ? ಹೌದು. ತಾಯಿ ಕರುಣ ಮಗನ ಮ್ಯಾಗ ಮಕ್ಕಳ ಮ್ಯಾಗ ಎಟ್ಟದ್ರಿ. ಅದು ಮಗ ಅಂಗವಿಕಲಿರ್ಲಿ, ಸೊಂಡರಿಕಿರ್ಲಿ, ಕುಡ್ಡ ಇರ್ಲಿ, ಕುಂಟಿ ಇರ್ಲಿ, ಹೌದು ಹೌದು. ಖರೆ ತಾಯಿ ಕರುಣ ಆ ಕೂಸಿನ ಮ್ಯಾಗ ಭಾಳ ಇರ್ತದ. ಹೌದು ಹೌದು ಹೌದು. ಹಂಗ್ಯಾಕಿರಲ್ಲ ಮಗ. ಹೌದು. ಹಂಗ ತಾಯಿ ಕರುಣ ಹೆಂಗ ಮಗನ ಮ್ಯಾಗ ಅಟ್ಟ ಹಂಬಲಿಸಿ ಬರ್ತಾಳ ತಾಯಿ, ಹೌದು. ಗುರುವಿನ ಕರುಣಾ ಶಿಷ್ಯರ ಮ್ಯಾಗ ಇರ್ತದ. ಹೌದು ಹೌದು ಹೌದು. ಅಮೋಘ ಸಿದ್ಧನ ಮಕ್ಕಳು 4 ಮಂದಿ ಮಕ್ಕಳು 21 ಮಂದಿ ಮಕ್ಕಳು 101 ಮಂದಿ 101 ಮಂದಿ ಮಕ್ಕಳು 1700 ಸಿದ್ಧರು. ಹೌದು. ಅವರು ಎಲ್ಲರೂ ಎಲ್ಲಿ ಗುರು ಉಪದೇಶ ಐತಂದ್ರೆ ಬೆವರಿಗೆ ಗ್ರಾಮದಲ್ಲಿ. ಗುರುವಿನ ಮನಿ ಎತ್ತೊಂದಿರ್ತದೆ. ನಿಮ್ಗೆ ಗೊತ್ತಾದಿಲ್ಲ ಯಾರಿಗೂ. ನೀವು ಉಪದೇಶ ಎತ್ತೊಂಡಿಲ್ಲ, ಅದು ನಿಮ್ಗೆ ಹೆಂಗ್ ಗೊತ್ತಾಗ್ತದ? ಆಗುದಿಲ್ಲ. ನಿಮಗೆ ಎಲ್ಲರೂ ಹಾದಿ ಮ್ಯಾಗ ಉಪದೇಶ ಕೊಡುದಿಲ್ಲ ಹೊನ್ನಪ್ಪ ಮಾಸ್ತರ. ಹೌದು. ಗುರು ಉಪದೇಶ ಕೊಟ್ಟದೊಂದು ಮನಿ ಇರ್ತದ. ಹೌದು ಹೌದು. ದೊಡ್ಡ ಮಠ ಕಟ್ಟ್ಯಾರ. 100 ಎಕರೆ ಅಂದ್ರೆ ಎಲ್ಲಿ ಬೇಕಾದಲ್ಲಿ ಉಪದೇಶ ಕೊಡಂಗಿಲ್ಲ. ಇಲ್ಲ ಇಲ್ಲ. ಗುರುವಿನ ಉಪದೇಶ ಕೊಡಂತದೇ ಒಂದು ಮನಿ ಅಂತ ಹೇಳಿರ್ತದ, ಒಂದು ಕೋಲಿ. ಹೌದು. ಒಂದ್ ಯಾರು ನೋಡಿ ತಿಳ್ಕೋರಿ ಶಾಸ್ತ್ರದೊಳಗೆ. ದೊಡ್ಡ ಗುರುವಿನಂತಿರು ಆದ್ರೆ ನಿಮಗೆ ಗೊತ್ತಾಗ್ತದ. ಹೌದು. ಆ ಮನಿ ಒಳಗೆ ಬಂದೇ ಅವನಿಗೆ ಏನು ಕೊಡ್ಬೇಕಾಗ್ಯದ? ಉಪದೇಶ ಜ್ಞಾನ ಕೊಡ್ಬೇಕಾಗ್ಯದ. ಹೌದು. ಹಂಗ ನನ್ನ 1700 ಸಿದ್ಧರಿಗೆ ಆ ಬೆವರಿಗೆ ಊರ ಒಳಗೆ ಏನದ ಅಲ್ಲಿ ಗುರುವಿನ ಮನಿ ಅದ. ಹೌದು. ಎಲ್ಲಾರಿಗೆ ಅಲ್ಲಿ ಕರೆದೇ ಅವ ಉಪದೇಶ ಕೊಟ್ಟಾನಂತ ಹೇಳಿ ಅವನಿಗೆ ಅದಕ್ಕೆ ಬೆವರಿಗೆ ಗುರುವಿನ ಮನಿ ಅಂದಾರ. ಹೌದು 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 ಹೌದು. ಎಲ್ಲಾರಿ ಹಾದೆ ಬೀದಿ ಒಳಗೆ ಬರ್ರಿ ನಿಮ್ಗೆ ಆಶೀರ್ವಾದ ಕೊಡ್ತೀನಿ ಅಂದ್ರೆ ಅಲ್ಲದು. ಅಲ್ಲ ಅಲ್ಲ. ಅಂತ ಗುರುವಿನ ಆಶೀರ್ವಾದ ಪಡೆದಾರ 1700 ಸಿದ್ಧರು. ಹೌದು. ಅದಕ್ಕೆ ನಾವು ಏನು ತಿಳ್ಕೊಬೇಕಾಗ್ಯದ, ಇಲ್ಲಿ ನಮ್ಮ ಜನ್ಮದ ರೋಗ ತೆಗೆಯುವಂತ ಎಂಥ ಗುರುವನ ಅವನಿಗೆ ತಿಳ್ಕೊಬೇಕಾಗ್ಯದ. ಹೌದು. ಒಂದೊಂದು ಶಾಸ್ತ್ರದೊಳಗ ಒಂದೊಂದು ನಮೂನ ಹಿಸ್ಟ್ರಿ ಮಾಡಿ ಹೇಳ್ಯಾನವ. ಶಬ್ದದ ಅರ್ಥ ಮೊದಲು ನಮಗೆ ಗೊತ್ತಾಗಬೇಕು. ಹೌದು. ಅಂದಕ್ಕೆ ನಮಗೆ ಎಲ್ಲ ನಮಗೆ ಅನುಭವ ಆಗ್ತದ. ಒಮ್ಮ ಅಕ್ಬರ್ ಭಾಷಾನ ರಾಜಧಾನಿ ಒಳಗ ಎಲ್ಲರಿಗೆ ಕರ್ಸದತ್ತ. ಅಕ್ಬರ ಭಾಷಾ. ಹೌದು. ದೊಡ್ಡವ್ರತ್ತು ಯಾರಿಗನ್ಬೇಕು? ನೀವ್ ಯಾರಿಗತ್ತೀರಿ? ದೊಡ್ಡವ್ರತ್ತು. ದೊಡ್ಡವರು ಶ್ರೀಮಂತರತ್ ಯಾರಿಗೆತ್ತೀರಿ? ಯಾರಿಗನ್ಬೇಕು? ದೊಡ್ಡವರು ಅಂತ ಯಾರಿಗನ್ಬೇಕು ಅಂತ ಹೇಳಿ ಸಭಾ ಕರೆದ. ಬೀರ್ಬಲ್ಲ. ಹೌದು. ಅಕ್ಬರ್ ಭಾಷಾ ಎಲ್ಲರಿಗೆ ಕರೆಸದ. ಬೀರ್ಬಲ್ ಎಲ್ಲರಿಗೆ ಕರೆಸದ. ಮಂತ್ರಿ ಪದವಿ ಇತ್ತವನಿಗೆ. ಎಲ್ಲಾರು ಅಂದ್ರು ಅವ ದೊಡ್ಡ, ಇವ ದೊಡ್ಡ, ಅವ ದೊಡ್ಡ, ಎಲ್ಲಾರು ಬರೇ ಮತ್ತೊಬ್ರದ್ದು ಹೇಳಿದ್ರು. ಹೌದು ಹೌದು. ನಿಮಗ್ ಕೇಳ್ತದ, ನೀವ್ ಯಾರಿಗತ್ತೀರಿ? ದೊಡ್ಡವ್ರ. ನಾವು ಬನಗಂಡ 10 ಬಳಗ 10 ಉಂಗ್ರ ತೊಲಿಗಟ್ಲೆ ಬ್ಯಾಂಕ್ನಾಗ ಎಪ್ಡಿ ರೊಕ್ಕ ಮಾಡ್ಯದ ಮೇಲೆ ಮಾಡಿ ಆ ಮನಿ ಮುಂದೆ ಗಾಡಿ ಇವ್ರಿಗೆ ದೊಡ್ಡವ್ರತ್ತೇವ್ ನಾವು. ಇವ್ರಿಗೆ ದೊಡ್ಡ, ಅವ್ರಿಗೆ ದೊಡ್ಡವ್ರತ್ತಿ. ಅವ್ರಿಗೆ ದೊಡ್ಡವ್ರತ್ತೇವ್ ನಾವು. ಎಲ್ಲಾ ಮಂದಿ ನಿನ್ನಂಗೆ ಅಂದ್ರೆ ನೀ ಏನ್ ತಪ್ಪ ಅಂದಿಲ್ಲ. ನಾವು ತಪ್ಪು ಹೊಟ್ಟೆ ಹೇಳುವುದೇ ಇಲ್ಲ. ಎಲ್ಲಾರು ನಿನ್ನಂಗೆ ಅಂದ್ರೆ ಅಲ್ಲಿ ಎಲ್ಲಾರು ಕೂತು ರಾಜಾಗೆ ದೊಡ್ಡವ ಅಂದ್ರತ್ತ ಅವ್ರು. ಹೌದು 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 ಹೌದು. ಅಕ್ಬರ್ ಭಾಷಾ. ಹೌದು. ಎಲ್ಲವ ದೊಡ್ಡವಿಲ್ಲ, ನೀ ದೊಡ್ಡವಿಲ್ಲ, ನೀನೇ ದೊಡ್ಡವ. ಅಂದ ಬಳಕ ಅಕ್ಬರ್ ಭಾಷಾ ಹೇಳ್ದ, ಏನಂತರಿ? ಇದಕ್ಕೆ ನಂದು ಕಬೂಲಿಲ್ಲ, ನಮ್ಮ ಬೀರ್ಬಲ್ ಫೈನಲ್ ಹೇಳವ ನಾವು. ಹೌದು 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 ಹೌದು. ಯಾಕ್ರಿ? ಹೌದು. ಬೀರ್ಬಲ್ ಈಶೈ ಫೈನಲ್ ಹೇಳ್ತಾನೆ. ಎಲ್ಲಾರು ಹೇಳ್ಕೊತ ಬಂದರು. ಬೀರ್ಬಲ್ ನನ್ನ ಪಾಳಿ ಬತ್ತು. ಏ ಬೀರ್ಬಲ, ನೀ ಹೇಳಿ ನೀ ಯಾವ ದೊಡ್ಡವ? ಹೌದು. ಬೀರ್ಬಲ್ ಅಂದತ್ತ, ರಾಜ ನೀನು ದೊಡ್ಡವಲ್ಲ. ಅಲ್ಲ. ನಾನು ದೊಡ್ಡವಲ್ಲ. ಅಲ್ಲ ಅಲ್ಲ. ಯಾರು ದೊಡ್ಡವರು? ಇನ್ನೊಬ್ಬರ ದುಃಖ ಯಾವ ತೆಗಿತಾನ ಅವ ದೊಡ್ಡವ. ಹೌದು 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 ಹೌದು. ಯಾವ ದೊಡ್ಡವ? ಇನ್ನೊಬ್ಬರ ದುಃಖ ತೆಗಿಬೇಕವ. ಹೌದು. ಇನ್ನೊಬ್ಬರ ದುಃಖ ಯಾವ ದೂರ ಮಾಡ್ತಾನ ಅವ ಜಗತ್ತದೊಳಗೆ ದೊಡ್ಡವ ಅಂತ ಹೇಳಿ ಬೀರ್ಬಲ್ ಹೇಳ್ದ. ಹೌದು. ಹಂಗ ನಾವು ದೊಡ್ಡವರು ಎಲ್ಲಿ ಆಗ್ತೇವ ಅಂದ್ರೆ, ನೀವು ಹೇಳ್ತಿರ್ಲ ಬಾಯಾನ ನೀರು ಬಾಯಾಗ ಬಿಟ್ರೆ ದೊಡ್ಡವ್ರು ಆಗೋದಿಲ್ಲ. ಬಾಯಾನ ನೀರು ಎಲ್ಲಿ ಬಿಡ್ಬೇಕು? ಎಲ್ಲಿ ಬಿಡ್ಬೇಕ್ರಿ? ಬೆಳಿಗ್ಗೆ ಬಿಡ್ಬೇಕು.
ಹಾ ಬಾಯಾನ್ ನೀರು ಬಾಯಾಗ ಬಿಟ್ರ ದೊಡ್ಡವ್ರ ಆಗುದಿಲ್ಲ. ಆಗುದಿಲ್ಲ ತಿರಿ. ಬಾಯಾನ್ ನೀರು ಬಾಯಾಗ ಬಿಟ್ರಿ ಹೆಂಗ್ ದೊಡ್ಡವ್ರ ಆಗ್ತಾರ? ಬಾಯಿ ತುಂಬತದ ಈ ಕಡೆ. ಅದಕ್ಕೆ ಉದಾಹರಣೆ ಹೆಂಗ್ ಹೇಳಿಲ್ಲ. ನಿನ್ನ ಹೆಂಡ್ರು ನಿನ್ನ ಮಕ್ಕಳಿಗೆ ನಿನ್ನ ಬಂಗಾರ ಬೆಳ್ಳಿ ಕೊಡೋರು ಬಹಳ ಮಂದಿ ಯಾರ. ಹಾ ಹಾ ನಿಮ್ಮ ಹೆಂಡ್ರಿಗೆ ನೀವು ಕೊಡ್ತೀರಿ, ಹೌದು. ನಿಮ್ಮ ಮಕ್ಕಳಿಗೆ ನೀವು ಬೇಕಾದ ಕೊಡ್ತೀರಿ. ದೊಡ್ಡವ್ರ ಅದಂಗೆ ರೀ. ಅಲ್ಲ, ಅದು ಬಾಯಾನ ನೀರು ಬಾಯಾಗ ಬಿಟ್ಟಂಗ. ನಿನ್ನ ಹೆಂಡ್ತಿಗೆ ನಿನ್ನ ಮಕ್ಕಳಿಗೆ ನೀ ಏನ್ ಬೇಕಾದ ಕೊಡ್ತೀಯಲ್ಲ, ಹೌದು, ಅದು ದೊಡ್ಡವಲ್ಲ. ಅಲ್ಲ ಅಲ್ಲ. ಅದಕ್ಕೆ ಶೇರೇನ್ರಿ ಹೇಳಿದ್ರು ಬಾಯಾನ ನೀರು ಬಾಯಾಗ ಬಿಟ್ಟಂಗ ಮತ್ತೆ ಕಡೆ ಬಿಡುದಿಲ್ಲ. ಅದು ಅಲ್ಲೇ ಚಾಲು ಮಾಡೋದು, ಅಲ್ಲೇ ಒಳಗೆ ಬಿಡುದು. ಹೌದು ಹೌದು. ಬಾಯಾನ ನೀರು ಬಾಯಾಗ ಬಿಟ್ಟಂಗತ್ತದು. ಹೌದು. ಆ ಬಾಯಾನ ನೀರ ಇನ್ನೊಬ್ರಿಗೆ ಉಪಯೋಗಕ್ಕೆ ಕೊಟ್ಟೆ ಅಂದ್ರೆ ನೀ ದೊಡ್ಡವ. ಹೌದು 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 ಹೌದು. ಹಂಗ ನಾವು ಎಲ್ಲಿ ದೊಡ್ಡವ್ರು ಎಲ್ಲಿ ಕಳ್ಕೊತೇವಪ್ಪ ಅಂತ ಕೇಳಿದ್ರೆ ಇದೇ ಜ್ಞಾನ ನಮಗೆ ತಿಳಿಲಾರ್ದಕ್ಕೆ ಏನರಿ ಅಡವಿಗೆ ಬಿದ್ದು ನಾವು ತಿಳ್ಕೋತೇವೆ. ಹೌದು. ಮನುಷ್ಯನಲ್ಲಿ ಏನು ಬೇಕಾಗ್ಯದ ಅಂದ್ರೆ ಜ್ಞಾನಕ್ಕೆ ಮುಖ್ಯ ಕೊಟ್ಟಾರ ಗುರುಗಳು. ಹೌದು. ಗುರುವಿನಂತ ದೊಡ್ಡವರು ಜಗತ್ತದೊಳಗೆ ಯಾರೂ ಇಲ್ಲ. ಹೌದು. ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅಂತ ಹೇಳ್ಯಾರ ಗುರುಗಳು ಹೇಳ್ಯಾರ. ಹೌದು. ಆ ಜ್ಞಾನ ಎದರಿಂದ ಸಿಗುತ್ತದ ಅಂತ ಕೇಳಿದ್ರೆ ಹಾ ಗುರುವಿನಿಂದ ನೀ ಮಾಡಂತ ಭಕ್ತಿ, ನೀ ಮಾಡದಂತ ದುಡುಕಿಗೆ ಪರಮಾತ್ಮನ ಆಶೀರ್ವಾದ ಅದ. ಹೌದು. ಅನೇಕ ಮೋಹ ಅದ ಮನುಷ್ಯನಲ್ಲಿ. ಹಾ ಹಾ ಮಾಯಾ ಹೆಂಗದ? ಹೇಗದ? ಹೆಂಡತಿ ಮ್ಯಾಗಿಟ್ರ ಮಾಯಾ ಆಗ್ತದ ಮನಸ್ಸ. ಹೌದು. ಹೆಂಡತಿ ಮ್ಯಾಗಿಟ್ರೆ ಏನಾಗ್ತದ? ಮಾಯಾ ಮಾಯಾ ಆಗ್ತದ. ಹೌದು. ಅದೇ ಮನಸ್ಸ ದೇವರ ಮ್ಯಾಗಿಟ್ಟಿ ಅಂದ್ರೆ ಭಕ್ತಿ ಆಗ್ತದ. ಅದೇ ಮನಸ್ಸ ಭಕ್ತಿ, ಅದೇ ಪ್ರೇಮ. ಹೌದು. ಹೆಂಡತಿ ಮ್ಯಾಗ ಒಂದು ಪ್ರೇಮ ಇಟ್ಟಿದಿ, ಇಲ್ಲಿ ಏನಾಗ್ತದ? ಪ್ರೇಮ ಆಗ್ತದ. ಹೌದು. ಅದೇ ಪ್ರೇಮ ಪರಮಾತ್ಮನ ಮ್ಯಾಗಿಟ್ಟಿ ಅಂದ್ರೆ ಭಕ್ತಿ ಆಗ್ತದ. ಹೌದು 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 ಹೌದು. ಹೌದಿಲ್ಲ? ಹೌದು. ಅದೇ ಪ್ರೇಮ ಗುರುವಿನ ಮ್ಯಾಗ ಇಟ್ಟಿ ಅಂದ್ರೆ ಶ್ರದ್ಧಾ ಆಗ್ತದ. ಹೌದು. ಅದೇ ಪ್ರೇಮದ. ಹೌದು. ಹಂಗ ನಾವು ಯಾವ ಜಾಗಕ್ಕೆ ಏನು ಇಡ್ತೇವಲ್ಲ ಹಂಗ ಹಾಕೋತ್ ಹೋಗ್ತದ. ಹೌದು ಹೌದು. ಇದು ಮನಸ್ಸು ಅನ್ನೋದು ಹೆಂಗದತ್ತ ಕೇಳಿದ್ರೆ ಹಾ ಇದು ಕೋರಾ ಕಾಗದದ. ಕೋರ ಅಂದ್ರೆ ಹೊಟ್ಟೆ ಅದ್ರಾಗ ಬರ್ದಿಲ್ಲ, ಏನೂ ಬರದಿಲ್ಲ. ಕೋರಾ ಕಾಗದದ ಮನಸ್ಸಂದ್ರೆ. ಹೌದು. ಆ ಕಾಗದ ಹಾ ತರಾಟಿ ಕೈಯಾಗಿ ನಾವು ಕೊಟ್ಟೇವಂದ್ರೆ ಹೊಲ ಮನಿ ನಮ್ಮ ಹೆಸರಲ್ಲೇ ಮಾಡಿ ಕೊಡ್ತದ. ನಮ್ಮ ಹೆಸರಲ್ಲೇ ಮಾಡಿ ಕೊಡ್ತದ ಒಂದು ಕಾಗದ. ಹೌದು. ಅದೇ ಕಾಗದ ಹಾ ದವಾಖಾನ್ಯಾಗ ಕೊಟ್ಟೆ ಅಂದ್ರೆ 4 ಗುಳಿಗಿ ಬರೆದು ಹಾ ಹಾ ನಿನ್ನ ರೋಗ ತೆಗಿತದ. ಅದೇ ಕಾಗದ. ಅದೇ ಕಾಗದ. ಹೌದು. ಅದೇ ಕಾಗದ ಪೊಲೀಸ್ ಠಾಣಕ್ಕೆ ಕೊಟ್ಟೆ ಅಂದ್ರೆ ನಿನಗೆ ಆರೋಪಿ ಮಾಡ್ತದ. ಅದೇ ಕಾಗದ. ಹೌದು ಹೌದು ಹೌದು. ನೋಡ್ರಿ ಹೆಂಗದ. ಹೌದು. ಅದೇ ಕಾಗದ ಹಾ ಏನ್ರಿ ಹೋಟೆಲ್ದೊಳಗೆ ಕೊಟ್ಟೆ ಅಂದ್ರೆ 2 ಭಜಿ ಕಟ್ಟಿ ಕೇಸಿಂದ ಅದು ರದ್ದಿ ಆಗ್ತದ. ರದ್ದಾಗಿ ತಿಪ್ಪ್ಯಾಗ ಹೋಗ್ತದ. ಅದೇ ಕಾಗದ. ಹೌದು ಹೌದು. ಅದೇ ಕಾಗದ ಒಬ್ಬ ಗುರುವಿನ ಕೈಯಾಗ ಕೊಟ್ಟೆ ಅಂದ್ರೆ 4 ಅಧ್ಯಾಯ ಮೋಕ್ಷದ ದಾರಿ ತೋರಿಸಿ ನಿನಗೆ ಮುಕ್ತಿ ಮಾರ್ಗಕ್ಕೆ ಹೋಯ್ತದ. ಅದೇ ಕಾಗದ. ಹೌದು 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 ಹೌದು. ಕಾರಣ ಏನದ? ನೀ ಎಲ್ಲಿ ಮನಸ್ಸು ಮಾಡಿ ಇಡ್ತಿ ಅಲ್ಲಿ ಕೆಲಸ ಮಾಡ್ಕೊತ ಹೋಗ್ತದ ಅದು. ಹೌದು. ಅದಕ್ಕೆ ಬಸವಣ್ಣನವ್ರು ಹೇಳ್ತಾರ, ಸಂಸಾರ ಎಂಬುವುದು ಗಾಳಿಯ ಸೊಡರು, ಶ್ರೀಮಂತಿಕೆ ಎಂಬುವುದು ಸಂತಿಯ ಮಂದಿ. ಇವು 3 ಕೆಡಬೇಡ, ಮೆಚ್ಚಿ ಕೆಡಬೇಡ ಕೂಡಲ ಸಂಗಮ ದೇವ. ಹೌದು. ಸಂಸಾರ ಹೆಂಗದಪ್ಪ ಅಂತ ಕೇಳಿದ್ರ ಗಾಳಿಯ ಸೊಡರು. ಸೊಡರ್ ಅಂದ್ರೆ ಏನು? ಏನ್ರಿ? ದೀಪಿಗೆ ಸೊಡರ್ತಾರ್ರಿ ಶಾಸ್ತ್ರಾಭ್ಯಾಸ. ಶಾಸ್ತ್ರದೊಳಗೆ. ಹೌದು. ದೀಪ ಗಾಳಿ ಒಳಗೆ ಹಸ್ತಂದ್ರೆ ನಿಂದಿರ್ತದೇನ್ರಿ? ಯಾವಾಗ ಆರ್ತದ ಹೇಳಕ್ ಬರುದಿಲ್ಲ. ಯಾವಾಗ ಆರ್ತದ ಹೇಳಲಕ್ಕ ಬರುವುದಿಲ್ಲ. ಹೌದು. ಮತ್ತು ಶ್ರೀಮಂತಿಕೆ ಹೆಂಗಾದ್ರಿ? ರಾಯಬಾಗ್ ಬಾಜಾರ್ ಇದ್ದಂಗ. ಸಂತಿ. ಹೌದು. ನಿಮ್ಮ ರಾಯಬಾಗರಿ ತಿಳ್ಕೋರಿ, ಚಿಕ್ಕೋಡೇರಿ ತಿಳ್ಕೋರಿ, ಸಂತರಿ ತಿಳ್ಕೋರಿ. ಸಂತಿ ಹೆಂಗಿರ್ತದ್ರಿ? ಬಾರದಾಗ ಅಂದ್ರೆ ಭರ್ಜರಿ ಇರ್ತದ. ಸಂತಿ ತುಂಬಿರ್ತದ. ಹೌದು. ಹೊತ್ತ ಮುಳುಗದ ಹಂಗ ಎಲ್ಲಾ ಮಂದಿ ಹೋಗಿ ಅಲ್ಲಿ ಹಂದಿನೇ ಓಡಾಡ್ತಾವ, ಹೋಗಿಬಿಡ್ತದ. ಹೌದು ಹೌದು. ಶ್ರೀಮಂತಿಕಿನೂ ಹಂಗೆ ಅದ. ಹೌದು. ನಂಬಬೇಡದು. ಅದು ಶ್ರೀಮಂತಿಕೆ ಬಂದದ ಹೇಳಿ ಹೌಸ್ ಪಡಿಬೇಡ.
ಬಡತನ ಬಂದದ ಹೇಳಿ ದುಃಖ ಮಾಡಬೇಡ. ಹೌದು 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 ಯಾವುದು ಸ್ಥಿರವಾಗಿಲ್ಲ. ಇಲ್ಲ. ಸ್ಥಿರವಾಗಿ ಇದ್ರೆ ದುಃಖದ. ಮಳೆಗಾಲ ಹಾಕೊಂಡ ಇರ್ತಾರೆ, ಮಳೆಗಾಲ ಚಲೋ ಆಗ್ತದೇನ್ರಿ? ಇಲ್ಲ. ಮಳೆಗಾಲ ಥೋಡೆ ದಿನ ಇದ್ರೆ, ಬ್ಯಾಸ್ಗಿ ಥೋಡೆ ದಿನ ಇದ್ದರೆ ಅದು ಪ್ರಪಂಚಕ್ಕೆ ನಡೀತದೆ. ಹೌದು. ಬರೇ ಮಳೆಗಾಲ ಇದ್ರೆ ಚಲೋ ಆಗ್ತದೇನು? ಇಲ್ಲ. ಬರೇ ಬ್ಯಾಸ್ಗಿನೇ ಇದ್ರೆ ಚಲೋ ಆಗ್ತದೇನು? ಇಲ್ಲ. ಬರೇ ಥಂಡಿನೇ ಬಿಟ್ರೆ ಚಲೋ ಆಗ್ತದೇನು? ಇಲ್ಲ. ಇಲ್ಲ. ಬರೇ ಕಾವೇ ಇದ್ರೆ ಚಲೋ ಆಗ್ತದೇನು? ಇಲ್ಲ. ನಿಸರ್ಗದ ಪದ್ಧತಿ ಅದು. ಅದ ಹೌದು. ಹಂಗ ಏನು ಬೇಕಾಗ್ತದ? ದುಃಖ ಬರ್ತದ ಅಂದ್ರ ಸುಖ ಒಂದು ದಿನ ಬರುವುದದ. ಕಟ್ಟಿಟ್ಟು ಬುತ್ತಿ ಅದ. ನಮಗ ಬಾಯಿಲೆ ಕೆಟ್ಟ ಶಬ್ದ ನ್ಯಾಲಿಗೆ ಉದ್ದಾಗ್ಲಕತ್ತು ಅಂದ್ರ ಏನರೇ ಮುಂದೆ ಕಾಡಟ್ಟ ಬರ್ತದತ್ತ ತಿಳ್ಕೋಬೇಕು. ಹೌದು 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 ಹೌದು. ಇಷ್ಟೇ. ಹೌದು. ನಮ್ಮ ಬಾಯಿಲೆ ಏನರೇ ಸುಮಾರೇ ಶಬ್ದ ಬರ್ಲಕತ್ತು ಅಂದ್ರೆ ಕೆಟ್ಟ ಬರುದತ್ತ ತಿಳ್ಕೋಬೇಕು. ಹೌದು ಹೌದು. ಅದು ಕೆಟ್ಟ ಬರ್ತದ ಅಂತಂದ್ರೆ ಮುಂದೊಂದು ದಿನ ಚಲೋ ಆಗ್ತದತ್ತ ತಿಳ್ಕೋಬೇಕು. ಹೌದು. ಈ ಜಗತ್ತದಲ್ಲಿ ಯಾವೂ ನಿಜವಾಗಿಲ್ಲ. ಹೊತ್ತ ಮುಣುಗ್ತದಂದ್ರೆ ಹೊತ್ತ ಹೊಂಡ್ತದೆ. ಹೌದು. ಮನುಷ್ಯ ಹುಟ್ಟತಾನಂದ್ರೆ ಒಂದು ದಿನ ಸಾಯ್ತಾನೆ, ಸಾಯ್ತಾನಂದ್ರೆ ಒಂದು ದಿನ ಹುಟ್ಟತಾನೆ. ಹೌದು ಹೌದು. ಇವು ಎಲ್ಲಾ ಜಗತ್ತಕ್ಕಿಕ್ಕಿದ ಇದೀಯದ. ಹೌದು. ಹಂಗ ಈ ಮನುಷ್ಯ ಜನ್ಮದೊಳಗೆ ಯಾವಾದು ಸ್ಥಿರವಿಲ್ಲಪ್ಪ. ನೀ ಮನುಷ್ಯ ಜನ್ಮಕ್ಕೆ ಬಂದಿದಿ. ಹೌದು. ಏನು ಮಾಡಬೇಕು ಅಂತ ಕೇಳಿದ್ರೆ, ನಂಬಗಿಟ್ಟು ಗುರುವಿನ ಪಾದದಲ್ಲಿ ದುಡಿ. ಅವ ಏನು ಮಾಡ್ತಾನ? ನಿನ್ನ ಎಷ್ಟೋ ಜನ್ಮದಲ್ಲಿ ಬಂದಂತ ರೋಗ ಹೌದು ತೆಗಿಯಂತ ಶಕ್ತಿ